ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ರಿಸ್ಮಸ್ಸು ಮತ್ತು ನ್ಯೂ ಇಯರ್ ಪ್ರಯುಕ್ತ ಆಗ್ರಾದಲ್ಲಿ ಜಾತ್ರೆ ನಡೀತಾ ಇದೆ. ಅದು ಜಾತ್ರೆ ಸ್ಟಾರ್ಟ್ ಆಗಿ ಒಂದು ತಿಂಗಳಾಯಿತು. ಕ್ರಿಸ್ಮಸ್ ಬರೋ ಒಂದು ತಿಂಗಳು ಮುಂಚೆನೇ ಈ ಜಾತ್ರೆ ಸ್ಟಾರ್ಟ್ ಆಗಿರುತ್ತೆ. ಆಮೇಲೆ ನ್ಯೂ ಇಯರ್ ಬಂದು ಒಂದು ತಿಂಗಳು ಎಕ್ಸ್ಟ್ರಾ ಇರುತ್ತೆ. ಅದಾದಮೇಲೆ ಬಂದ್ ಮಾಡ್ತಾರೆ. ನಾವು ದೇವಸ್ಥಾನ ಬಾಲಾಜಿ ಟೆಂಪಲ್ ಇತ್ತು, ಅಲ್ಲಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು, ಜಾತ್ರೆ ಹತ್ರನೇ ಇತ್ತು ದೇವಸ್ಥಾನ, ಹಾಗಾಗಿ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಆಮೇಲೆ ಜಾತ್ರೆ ಒಳಗಡೆ ಬಂದ್ವಿ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೋಡ್ತಾ ಇರ್ಬೋದು ಮೈರಾ ಎಂಟ್ರೆನ್ಸಲ್ಲೇ ಫೋಟೋ ತೆಗಿತಾ ಇದ್ದೀವಿ ಮೈರಂದು. ಅದಾದಮೇಲೆ ಇಲ್ಲಿ ಫುಲ್ ಒಳಗಡೆ ಬಂದರೆ ನ್ಯೂಯಾರ್ಕ್ ಸಿಟಿದು ಫುಲ್ ಯಾವ ಥರ ಇರುತ್ತೋ ಆ ಥರ ಇಲ್ಲಿ ಸೆಟ್ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಫ್ಲವರ್ಸು, ಇಲ್ಲಿರೋಂತಹ ಪಿಕ್ಚರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಏನಪ್ಪ ನಾವು ನ್ಯೂಯಾರ್ಕಿಗೆ ಹೋಗಿದ್ದೇವೇನೋ ಅಂದ್ಕೋಬೇಕು, ಆ ಥರ ಈ ಸೆಟ್ಟನ್ನು ಅರೇಂಜ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಒಳಗಡೆ ಹೋಗೋವಂಥ ತುಂಬ ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ನಾವು ಮೈರಾ ತುಂಬ ಬಿಡ್ತಾ ಇರಲಿಲ್ಲ, ಬರ್ರಮ್ಮ ಹೋಗೋಣ ಹೋಗೋಣ ಅಂತ ಹೇಳಿ ಹಠ ಮಾಡೋಳು. ಹಾಗಾಗಿ ನಾವು ಇದನ್ನೆಲ್ಲ ನೋಡಿಕೊಂಡು ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗೇ ಇಲ್ಲಿ ಫುಲ್ಲು ಕ್ರಿಸ್ಮಸ್ ಸೆಲೆಬ್ರೇಷನ್ ಟೈಪ್ ಟೆಂಟ್ ಎಲ್ಲ ಹಾಕಿದ್ರು. ಹೌಸು ಮತ್ತು ಸಂಟ, ಆಮೇಲೆ ತುಂಬ ಒಬ್ಬ ಸಂಟವ್ರಿದ್ದರು, ಆದರೆ ಅವ್ರು ಫೋನಲ್ಲಿ ಮಾತಾಡ್ತಾ ಬ್ಯುಸಿ ಇದ್ದರು. ಹಾಗಾಗಿ ಅವ್ರು ಕೊಟ್ಟಾಗ ಏನು ಫೋಟೋ ತಗೊಳ್ಳಿಲ್ಲ ನಾವೆಲ್ಲೂ. ಇಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟರು ಇದನ್ನೆಲ್ಲ ನೋಡಿ. ಯಾವ ಥರ ಒಂಥರ ಏನಪ್ಪ ರಿಯಲಾಗಿ ನಾವು ಸಂಟ ಬಂದಿದ್ದಾರೇನೋ ಅನ್ಬೇಕು, ಆ ಥರ ಈ ಸೆಟ್ಟನ್ನು ಅರೇಂಜ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ನೋಡಿ ಈ ಥರ ಹೌಸ್ ಎಲ್ಲ ನೋಡಿ ಮಹಿರಾ ನನಗೂ ಈ ಥರ ಟೆಂಟ್ ಹೌಸ್ ಬೇಕು ಅನ್ನೋಳು ಹಠ ಮಾಡಿದ್ಲು. ಅವ್ರ ಪಪ್ಪ ಇಲ್ಲಮ್ಮ ಬೇರೆ ತೊಗೊಳ್ಳೋಣ ಅಂತ ಅಂದಮೇಲೆ ಸುಮ್ಮನಾದ್ಲು. ಅದಾದಮೇಲೆ ಇಲ್ಲಿ ನೋಡೋದು, ಇಲ್ಲೆಲ್ಲ ಫೋಟೋ ಶೂಟ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ನಾವು ಒಂದೆರಡು ರೀಲ್ಸ್ ಮಾಡಿಕೊಂಡು ಅದಾದಮೇಲೆ ಅದರಲ್ಲೇ ಎಂಟ್ರಿ ಮಾಡ್ತಾನೆ ಇದ್ದರು ಜನಗಳೆಲ್ಲ. ಅದನ್ನೆಲ್ಲ ತಡೆ ಹಿಡಿದು ಮುಂದೆ ನಾವು ವಿಡಿಯೋ ಮಾಡಿಕೊಂಡು ಮುಂದೆ ಸಾಗಿದ್ವಿ. ಇಲ್ಲಿ ನೋಡಿ, ಇರ್ಬೋದು ಕಟ್ಟಿಗೆ ಐಟಮ್ಸು. ಮತ್ತು ಅದರ ಹಿಂದ್ಗಡೆ ಜನ ನಿಂತಿದ್ದಾರಲ್ವ, ಅದೆಲ್ಲ 10 ರೂಪಾಯಿದ್ದು ಸಾಮಾನದಿತ್ತು. ಅದನ್ನು ನಾವೇನು ನೋಡೋಕ್ಕೆ ಹೋಗಲಿಲ್ಲ. ಇಲ್ಲಿ ನೋಡಿ ಎಲ್ಲ ಕಟ್ಟಿಗೆದ್ದೇ ಇಲ್ಲಿ ತುಂಬ. ಇದೊಂದು ಅಂಗಡಿ ಮಾತ್ರ ಇತ್ತು. ಅದಾದಮೇಲೆ ಬಟ್ಟೆಗಳದ್ದು, ಚಳಿಗಾಲ ಅಲ್ವ, ಈಗ ಚಳಿಗಾಲಕ್ಕೆ ಏನು ಯಾವ ಥರ ಬಟ್ಟೆ ಬೇಕೋ ಆ ಥರದ್ದು ಇಲ್ಲಿ ಬಟ್ಟೆ ಸಿಗುತ್ತೆ. ಅದಾದಮೇಲೆ ಮಕ್ಕಳಿಗೂ ಕೂಡ ಆಟ ಸಾಮಾನು ಅದೆಲ್ಲ ಇತ್ತು. ನಾವು ಏನು ಆಟ ಸಾಮಾನು ಕಡೆ ಹೋಗೋದು ಬೇಡ ಅಂದ್ಕೊಂಡ್ರೆ ಮೈರಾ ಇಲ್ಲ ನನಗೇನಾದರೂ ಬೇಕು ಅಂದ್ಲು. ಆದರೂ ನಾವು ಈ ಕಡೆ ಬಂದ್ವಿ. ಇಲ್ಲಿ ಉಪ್ಪಿನಕಾಯಿ ಮತ್ತು ಇವೆಲ್ಲ ಡ್ರೈ ಫ್ರೂಟ್ಸ್ ಟೈಪಲ್ಲಿ ಏನೇನೋ ಸ್ವೀಟು ಅದೇನೋ ಇತ್ತು. ಆದರೆ ನಾವು ಅದನ್ನೇನು ತೊಗೊಳ್ಳಿಲ್ಲ. ಉಪ್ಪಿನಕಾಯಿ ಮಾತ್ರ ನಾನು ತೊಗೊಂಡೆ.
ಊರಿಗೆ ಹೋಗಿ ತುಂಬ ದಿನ ಆಯ್ತಲ್ಲ, ಹಾಗಾಗಿ ಎಲ್ಲ ಖಾಲಿಯಾಗಿತ್ತು. ಸ್ವಲ್ಪ ತೊಗೊಂಡೆ. ಅದಾದಮೇಲೆ ಮೈರಂಗೆ ಸಣ್ಣದಾಗಿರೋಂತಹ ಒಂದು ಇದನ್ನು ತೊಗೊಂಡು, ಆಮೇಲೆ ಸ್ವಲ್ಪ ಸ್ನ್ಯಾಕ್ಸು ಅದೆಲ್ಲ ತೊಗೊಂಡ್ವಿ. ಅದಾದಮೇಲೆ ಮತ್ತು ಬಟ್ಟೆದ್ದೇ ಇಲ್ಲಿ ತುಂಬಾ ಇರೋದು. ಮತ್ತು ಇಲ್ಲಿ ಸೀರೆ ಬಾರ್ಡ್ರ್ ಟೈಪ್ ನಮ್ಮ ಕಡೆ ಸಿಗುತ್ತಲ್ಲ ಆ ಥರ ಏನಲ್ಲ, ಆದರೆ ಇದು ಲೋಕಲ್ಲು, ಕಮ್ಮಿ ರೇಟ್ ಅಂತಾರೆ, ಆದರೆ ತುಂಬ ಚೆನ್ನಾಗಿ ಬಂದಿರಲ್ಲ. ಇಲ್ಲಿ ಪಿಂಗಾಣಿ ಐಟಮ್ಸ್ ಇತ್ತು, ಒಂದೆರಡು ಸಾಮಾನು ನಾವು ತೊಗೊಂಡ್ವಿ. ಅದಾದಮೇಲೆ ಇಲ್ಲಿ ಮ್ಯಾಟ್ರಸ್ಸು ಅದೆಲ್ಲ ಇತ್ತು. ಮ್ಯಾಟ್ರಸ್ಸು ಇವೆಲ್ಲ ತೊಗೊಳ್ಳೋದು ತುಂಬ ಚೆನ್ನಾಗಿರುತ್ತೆ, ಆದರೆ ಕಾಸ್ಟ್ಲಿ. ಆಮೇಲೆ ₹1 ಕಮ್ಮಿ ಮಾಡಲ್ಲ. ಇದಕ್ಕಿಂತ ನಮಗೆ ಮಾರ್ಕೆಟಲ್ಲಿ ತೊಗೊಳ್ಳೋದೇ ಬೆಟರ್ ಅನ್ನಿಸುತ್ತೆ. ಹಾಗಾಗಿ ನಾವಿಲ್ಲಿ ಅದನ್ನು ನೋಡಲಿಕ್ಕೂ ಕೂಡ ಹೋಗಲ್ಲ, ಹಾಗೆ ವಿಡಿಯೋ ಮಾಡಿದೆ ನಾನು. ಅದಾದಮೇಲೆ ಮಕ್ಕಳು ಮೇನ್ ಕೆಲಸಕ್ಕೆ ಬಂದಿದ್ರಲ್ಲ ಗೇಮ್ ಆಡಲಿಕ್ಕೆ, ಆ ಕೆಲಸದ ಕಡೆಗೆ ನಮ್ಮ ಗಮನ ಸೆಳೆದು ನಾವು ಆ ಕಡೆ ಪಯಣ ಬಯಸಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ದೂರದಲ್ಲಿ ಒಂದು ಹುಡುಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ನನ್ನ 2 ಮಕ್ಳಿಗೆ ಹೇಳಿದೆ, ಹೋಗ್ರಮ್ಮ ಡ್ಯಾನ್ಸ್ ಮಾಡಿ ಅಂದರೆ, ಬೇಡಮ್ಮ ನಮಗೆ ಇಷ್ಟ ಇಲ್ಲ ಅಂತ ಅಂದರು. ಆದರೆ ಅದು ಒಂದಿನ ಮುಂಚೆನೇ ನಾವು ಟಿಕೆಟ್ ಮಾಡಬೇಕಾಗಿತ್ತಂತೆ ಪರ್ಫಾಮೆನ್ಸ್ ಮಾಡಲಿಕ್ಕೆ ಅಲ್ಲಿ. ಹಾಗಾಗಿ ನಾವು ಮಾಡಲಿಕ್ಕೆ ಇಷ್ಟನೇ ಇರಲಿಲ್ಲ ಮಕ್ಕಳಿಗೆ. ಹಾಗಾಗಿ ನಾವು ಗೇಮ್ ಆಡಿಸ್ಲಿಕ್ಕೆ ಬಂದ್ವಿ. ಇದು ಯಾವುದಪ್ಪ ಗೇಮು ಅಂದರೆ, ಈ ಗೇಮ್ ನೋಡೇ ನಾನು ಬೇಡಪ್ಪ ನಾನಂತರೂ ಆಡಲ್ಲ, ಬೇಕಾದರೆ ನೀವು ಆಡ್ರಿ ಮೂವರು ಅಂದ್ಕೊಂಡೆ. ಆಮೇಲೆ ಬ್ರೇಕ್ ಡ್ಯಾನ್ಸ್ ಅಂತ ಬಂತಿದ್ದು. ನಮ್ಮ ನಾನು ಇದನ್ನು ಆಡೇ ಆಡ್ತೀನಿ ಅಂತ ಭಾಳ ಹಠ ಮಾಡಿದ್ದಕ್ಕೆ ಇಬ್ಬರನ್ನೇ ಕಳಿಸ್ಬಿಟ್ವಿ ನಾವು. ಇದು ಸ್ಟಾರ್ಟ್ ಆದಮೇಲೆ ನನಗೆ ಭಯ ಸ್ಟಾರ್ಟ್ ಆಗಿದ್ದು, ಅವ್ರು ಬರೋವರೆಗೂ ನಾನ್ ಸ್ಟಾಪ್ ಭಯ ನನಗಾಗ್ತಾಯಿತ್ತು. ಅದಾದಮೇಲೆ ಇದೇ ಇದರಲ್ಲಿ ಗೇಮಲ್ಲಿ ಈ ರೆಡ್ ಜಾಕೆಟ್ ಹಾಕ್ಕೊಂಡು ಒಬ್ಬರು ಅಣ್ಣ ನಿಂತಿದ್ದಾರೆ ನೋಡಿ, ಅವ್ರಿಗೇನು ಭಯನೂ ಇಲ್ಲ ಏನಿಲ್ಲ, ಒಂಥರ ರಿತಿಕ್ ರೋಷನ್ ಹೀರೋ ಥರ ನಿಂತ್ಕೊಂಡು ಅದು ಎಷ್ಟು ಸ್ಪೀಡಾಗಿ ತಿರುಗುತ್ತೆ, ಆದ್ರೂ ಅವ್ರು ಒಂದನಿನೂ ಹಳ್ಳಾಡಿರ್ತಾರೆ ಅಲ್ಲಿ ನಿಂತ್ಕೊಂಡಿದ್ರು. ಅವ್ರನ್ನ ನೋಡೇ ನಾನು ಸೆಲ್ಯೂಟ್ ಮಾಡಿದೆ. ಅದಾದಮೇಲೆ ನನ್ನ ಮಕ್ಕಳು ಕ್ಯಾಪ್ ಸರಿ ಮಾಡ್ಕೊಳ್ಳೋರು ಆ ಗೇಮಲ್ಲಿ, ನಾನು ಕೈ ಗಟ್ಟಿಯಾಗಿ ಇಟ್ಕೊಳ್ಳಿ ಅಂತ ಇದ್ದೆ. ತುಂಬ ಭಯ ಅವ್ರಿಗಿಂತ ನನಗಾಗ್ತಾಯಿತ್ತು. ಇಲ್ಲಿ ನಮ್ಮ ಮನೆಯವ್ರಿಗೆ ಅಂತ ಇದ್ದೆ, ನೀವು ಏನು ಕಳಿಸಿದ್ರಿ ಅಂತೇಳಿ. ಅದಾದಮೇಲೆ ನೋಡಿ, ಈ ಬೋಟ್ ಗೇಮ್ ಕೂಡ 3 ಆಡಿ ಎಂಜಾಯ್ ಮಾಡಿದ್ರು. ಅದಾದಮೇಲೆ ನಮ್ಮ ಪಯಣ ಮನೆ ಕಡೆ ಹೋಗ್ತಾಯಿದ್ದೀವಿ. ಲಾಸ್ಟಿಗೆ ಮತ್ತೆ ಹಿಂತಿರುಗಿ ಈ ಮೇಳವನ್ನು ನೋಡಿ ಎಂಜಾಯ್ ಮಾಡಿ ಮನೆ ಕಡೆ ಹೋಗ್ತಾಯಿದ್ವಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.